ಮಾಡ್ತೀವಿ. ಒಂದು ದೇಶನಾಗ ಒಂದೇ ಎಲೆಕ್ಷನ್ ಇನ್ಮ್ಯಾಗ ಲೋಕಸಭಾ ವಿಧಾನಸಭಾ ಕೂಡಿ ಲೋಕಲ್ ಬಾಡಿ ಏನದಲ್ಲ ZP ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ವರ್ಷನಾಗ ಒಮ್ಮೆ ಮೊದಲ ಹಂತದಲ್ಲಿ ಲೋಕಸಭಾ ವಿಧಾನಸಭಾ ಮುಗಿತದೆ. ಹಗಲೆಲ್ಲ ಆ ರಾಜ್ಯ ಚುನಾವಣೆ ಈ ರಾಜ್ಯ ಚುನಾವಣೆ ಅಂದರೆ ಏನಾಗ್ತದೆ, ನೀತಿ ಸಂಹಿತೆ ನಮ್ಮ ಅಭಿವೃದ್ಧಿಗೆ ಭಾಳ ಪೆಟ್ಟು ಬೀಳ್ತದೆ. ಒಮ್ಮೆ ದೇಶದೊಮ್ಮೆ ಚುನಾವಣೆ ಮಾಡಿಬಿಟ್ರೆ ವಿಧಾನಸಭಾ ಲೋಕಸಭಾ ಆಯ್ತಂದ್ರೆ ಒಂದು ವೇಳೆ ವಿಧಾನಸಭೆ ಏನಾದರೂ 1-2 ವರ್ಷ ನಂತರ ಅಲ್ಪ ಬಹುಮತದಿಂದ ಸರ್ಕಾರ ಬಿತ್ತಂದರೆ ಎಷ್ಟು ಅವಧಿ ಉಳಿತದೆ ಅಷ್ಟಕ್ಕೆ ಚುನಾವಣೆ ಆಗ್ತದೆ. ಉದಾಹರಣೆಗೆ 5 ವರ್ಷನಾಗ 2 ವರ್ಷಕ್ಕೆ ಒಂದು ಸರ್ಕಾರ ಕರ್ನಾಟಕ ಸರ್ಕಾರದ ಒಂದು ಬಿತ್ತ ತಿಳ್ಕೊರಿ, ಬಹುಮತ ಸಾಬೀತಾಗಲಿಲ್ಲ, ವಿಸರ್ಜನೆ ಆಯ್ತಂದ್ರೆ 3 ವರ್ಷಕ್ಕೆ ಮಾತ್ರ ಚುನಾವಣೆ, ಮತ್ತದು ಲೋಕಸಭಾ ವಿಧಾನಸಭಾ ಚುನಾವಣೆ ಕೊಡ್ತದೆ. ಅಕಾಲಿಕ ಮರಣ ನೋಡ್ರಿ, ಈಗ MLC ಒಳಗೆ ಹೆಂಗೈತಿ, MLC ಟರ್ಮ್ 6 ವರ್ಷ, ಯಾವುದಾದ್ರೂ MLC 4 ಇನ್ನೂ 2 ವರ್ಷ ಬಾಕಿ ಇದ್ದಾಗ ಸತ್ತಂದರೆ ಆ 2 ವರ್ಷಕ್ಕಟ್ಟೆ ಇಲೆಕ್ಷನ್ ಆಗ್ತದೆ. 6 ವರ್ಷದ್ದಾಗೋದಿಲ್ಲ. ಮೊದಲೇನಿತ್ತು, ಒಂದು ರಾಜ್ಯ ಸರ್ಕಾರ ಮಧ್ಯಂತರ ಚುನಾವಣೆ ಆದ್ರೂ ಮತ್ತು ಆ ಹೊಸ ಸರ್ಕಾರಕ್ಕೆ 5 ವರ್ಷ ಇತ್ತು. ಈಗಿಲ್ಲ, ಒಂದೇ ವರ್ಷ ಉಳಿದಿದ್ರು 1 ವರ್ಷದ ಸಲುವಾಗಿನೇ ಆಗೋದು. ಇಲ್ಲಕಂದ್ರೆ ಅದನ್ನು ತಿದ್ದುಪಡಿ ಮಾಡಿ ಮುಂದೆ ಬರೋ ಲೋಕಸಭಾದಾಗ ಆ್ಯಡ್ ಮಾಡಿ ಅದನ್ನು ಮಾಡ್ತಾರೆ. ಇದರಿಂದ ದೇಶದ ಸಂಪನ್ಮೂಲ ಉಳಿತದೆ ಮತ್ತು ಬೋಗಸ್ ವೋಟಿಂಗ್ ನಿಲ್ತದೆ. ಮಹಾರಾಷ್ಟ್ರದವ್ರು ಬಂದು ಕರ್ನಾಟಕದಾಗ ಓಟ್ ಹಾಕ್ತಾರೆ, ಕರ್ನಾಟಕದವ್ರು ಹೋಗಿ ಆಂಧ್ರದಾಗ ಓಟ್ ಹಾಕ್ತಾರೆ. ಅದು ಏನೂ ನಡೀದಿಲ್ಲ. ಒಂದೇ ದಿವಸ ಇಲೆಕ್ಷನ್ ಆದರೆ ಅಲ್ಲೇ ಓಟ್ ಹಾಕೋಬೇಕಾಗ್ತದೆ. ಆ ಬಾರ್ಡರ್ ಬಿಟ್ಟು ದಾಟಿ ಹೋಗ್ಲಿಕ್ಕಾಗೋದು. ಬೋಗಸ್ ಮತದಾನ ನಿಲ್ತದೆ, ಪಾರದರ್ಶಕವಾಗಿ ವೋಟಿಂಗ್ ಆಗ್ತದೆ. ಅದರಿಂದ ಸರಿಯಾದಂಥ ರಿಸಲ್ಟ್ ದೇಶಕ್ಕೆ ಬರ್ತದೆ. ಮೀಸಲಾತಿ ಕೂತು ನಾವು ಚರ್ಚೆ ಮಾಡ್ತೀವಿ, ನೋಡೋಣ. ಇನ್ನಂತೂ ಸಿದ್ದರಾಮಯ್ಯ ಬಳಿ ಹೋಗೋದು ನಾವು. ಅವ್ರ ಮುಂದೆ ಏನು ಪ್ರತಿಭಟನೆ, ನಮ್ಮದೇ ಸಂವಿಧಾನ ಇಲ್ಲ ತರ ನಮಗೆ. ಅಲ್ಲಿ ಸುಪ್ರೀಂ ಕೋರ್ಟಿಗೆ ಕಾನೂನು ಹೋರಾಟ ಮಾಡ್ತೀವಿ. ಯಾವ ಮೀಸಲಾತಿ ಅಸಂವಿಧಾನ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತದೋ ಅದನ್ನು ತೆಗೆದು ಹಾಕಿ ನಮ್ಮ ಹಿಂದೂಗಳಿಗೆ ಕೊಡ್ತೀವಿ.